ಹಾಯ್ ಎಲ್ಲರಿಗೂ ನಮಸ್ತೆ. ಭಾನುವಾರದ ಹೊತ್ತು ಯಾವಾಗೂ ನಾನು ಲೇಟಾಗಿ ಎದ್ದೊಳ್ಳೋದು, ಹಾಗೆ ನೈಟೇ ಎಲ್ಲ ಕೆಲಸ ಮಾಡಿಕ್ಕಿದ್ದೆ. ಸೊ ಇವತ್ತು ನನಗೆ ಸ್ವಲ್ಪ ಹಾಸ್ಪಿಟಲ್ ಕೆಲಸ ಇತ್ತು ಅಂತ ಹಾಗೆ ಫ್ರೆಶ್ ಅಪ್ ಆಗಿ ನಾನು ನನ್ನ ಮಗಳು ನಮ್ಮ ಹಸ್ಬೆಂಡ್ ಎಲ್ಲ ರೆಡಿ ಆದ್ವಿ. ಹಾಸ್ಪಿಟಲ್ ಫೈಲ್ ಎಲ್ಲ ಎತ್ಕೊತಾ ಇದ್ದೆ. ಆಫ್ಟರ್ ಸಿಸೇರಿಯನ್ನು ನಾನು ಪಟ್ಟಿರೋ ಕಷ್ಟನ ನೀವು ಪಡಬೇಡಿ. ಯಾಕಪ್ಪ ಈ ರೀತಿ ಹೇಳ್ತಿದ್ದೀನಿ ಅಂದ್ರೆ, ಸಿಸೇರಿಯನ್ನು ನಾನು ನೋಡ್ಕೊಳ್ಳೋಕೆ ಯಾರು ಇದ್ದಿಲ್ಲ. 7 ಡೇಸ್ಗೆಲ್ಲ ಇದ್ದು ನನ್ನ ಕೆಲಸ ನಾನೇ ಮಾಡ್ಕೊಂತಾ ಇದ್ದೆ. ಇವಾಗ ಅನಿಸ್ತಾ ಇದೆ ಆವಾಗೆ ಚೆನ್ನಾಗಿ ರೆಸ್ಟ್ ತಗೊಂಡಿದ್ರೆ ಇವಾಗ ನಾನು ಆರಾಮಾಗಿರ್ಬೋದಾಗಿತ್ತೇನೋ ಅಂತ. ಅದಕ್ಕೆ ಇವಾಗ ಯಾರೆಲ್ಲ ಬಾಳೆಂತನ ಮಾಡಿಸ್ಕೊಂತಾ ಇದ್ದೀರಾ, ಚೆನ್ನಾಗಿ ಬಾಳೆಂತನ ಮಾಡಿಸ್ಕೊಳ್ಳಿ. ಅದಾದ್ಮೇಲೆ ಯಾರಾದ್ರೂ ಕಾಪರ್ಟಿ ಹಾಕ್ಸ್ಕೊಂಡಿದ್ರೆ ಮುಂಚೆನೆ ಅದ್ರ ಬಗ್ಗೆ ತಿಳ್ಕೊಂಡು ಅವಾಗ ಮಂತ್ಲಿ ಸ್ಕ್ಯಾನ್ ಮಾಡಿಸ್ತಾ ಇರಿ. ಯಾಕಂದ್ರೆ ನಾನು ಹಾಗೆ ಅವ್ರು ಕಾಪರ್ಟಿ ತೆಗ್ದವ್ರೆ ಅಂತ ಮೋಸ ಹೋಗ್ಬಿಟ್ಟು ತಿರ್ಗಾ ಬೇಬಿ 1 ಇಯರ್ ಆದ್ಮೇಲೆ ಹೋಗಿ ಸ್ಕ್ಯಾನ್ ಮಾಡಿಸಿದ್ರೆ ಕಾಪರ್ಟಿ ಇದೆ ಅಂತ ತೋರಿಸ್ತು. ಅದಾದ್ಮೇಲೆ ನಾನು ಪ್ರೈವೇಟ್ಗೆ ಹೋದೆ. ಪ್ರೈವೇಟಲ್ಲಿ ಹೋಗಿ ತೋರಿಸಿ ಅವರು ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟು ಅದಾದ್ಮೇಲೆ ಕಾಪರ್ಟಿ ರಿಮೂವ್ ಮಾಡಿದ್ರು. ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಈ ರೀತಿ ಮಾಡ್ತಾರೆ ಅಂತ ನಾನು ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ. ನನಗೆ ಯಾಕೋ ಗೊತ್ತಿಲ್ಲ, ನಾನು ಆ ಸಿಸ್ಟರ್ಗೆ ಕಾಸು ಕೂಡ ಕೊಟ್ಟೆ ನನಗೆ ತೆಗ್ದುಬಿಡಿ ಅಂತ. ಆದರೂ ಅವ್ರು ತೆಗ್ದಿದ್ದೀನಿ ಅಂತ ಸುಳ್ಳು ಹೇಳಿದ್ರು. ಅಪ್ಪುಗೆ 1 ಇಯರ್ ಆದಮೇಲೆ ನನಗೆ ಗೊತ್ತಾಗಿದ್ದಕ್ಕೆ ಹೇಗೋ ಸರಿ ಹೋಯ್ತು. ಇಲ್ಲ ಅಂತ ನಾನು ಹಾಗೆ ಬಿಟ್ಬಿಟ್ಟಿದ್ರೆ ಇನ್ನೂ ಜಾಸ್ತಿ ಹೆಲ್ತ್ ಇಶ್ಯೂಸ್ ಬರ್ತಿತ್ತಲ್ವಾ. ಅದಕ್ಕೆ ನಿಮ್ಮ ಹತ್ರ ಎಲ್ಲ ನಾನು ಈ ವಿಷಯನ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆ ಯಾರೆಲ್ಲ ಕಾಪರ್ಟಿ ಹಾಕ್ಸ್ಕೊಂಡಿದ್ದೀರಾ ಹುಷಾರಾಗಿರಿ. ಇನ್ನೂ ಯಾರೆಲ್ಲ ಬಾಳೆಂತನ ಮಾಡಿಸ್ಕೊತಾ ಇದ್ದೀರಾ, ಒಂದು 3 ಮಂತ್ಸ್ ಆದರೂ ಫುಲ್ ರೆಸ್ಟಲ್ಲಿ ಬಾಳೆಂತನ ಮಾಡಿಸ್ಕೊಳ್ಳಿ. ಹಾಗೆ ಎಲ್ಲರೂ ನನಗೆ DM ಮಾಡ್ತಿದ್ರಿ, ತಿರ್ಗಾ ನೀವು ಪ್ರೆಗ್ನೆಂಟ್ ಅಕ್ಕ ಅಂತ. ನಾನು ಯಾವುದೇ ರೀತಿ ಪ್ರೆಗ್ನೆಂಟ್ ಅಲ್ಲ. ಪ್ರೆಗ್ನೆಂಟ್ ಆದರೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತೋಲಿದೆ ಲೇಟ್ ಆಯಿತು, ಅದಕ್ಕೆ ಹಾಗೆ ಹೋಗ್ಬಿಟ್ವಿ ಅಂತ ಬರೋ ಟೈಮಲ್ಲಿ ಊಟ ಇಸ್ಕೊಂಡು ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿ ಎದ್ವಿ. ಎದ್ದಾದ್ಮೇಲೆ ನಾನು ನಮ್ಮ ಹಸ್ಬೆಂಡು ವಾಚ್ ಎಲ್ಲ ಎತ್ತಿಕ್ತಾ ಇದ್ದೆ. ಅಷ್ಟರೊಳಗಡೆ ನಮ್ಮ ಹಸ್ಬೆಂಡ್ ರೆಡಿ ಆಗಿ ಕೆಲಸಕ್ಕೆ ಹೊರಟ್ರು. ಇವಾಗ ನಾನು ಹಾಸ್ಪಿಟ್ಲ್ಗೆ ಹೋಗ್ತಿರೋದು ನಾರ್ಮಲ್ ಚೆಕಪ್ಗೆ. ಯಾರು ಈ ವಿಡಿಯೋಸ್ ನೋಡಿಕೊಂಡು ಪ್ರೆಗ್ನೆಂಟ್ ಅನ್ಕೊಬೇಡಿ. ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೊರಟಲ್ವಾ ಅಂದ್ಬಿಟ್ಟು ಪಾಪಗೆ ದೋಸೆ ಕೊಟ್ಟೆ. ಅವಳು ದೋಸೆ ತಿಂತಿದ್ಲು. ನಾನು ನಿನ್ನೆ ಒಂದು ಲೈಟ್ ಆರ್ಡ್ರ್ ಮಾಡಿದ್ದೆ ಕಿಚನ್ ಡೆಕೋರ್ ಮಾಡೋಕ್ಕೆ. ಅದನ್ನು ಕಿಚನ್ ಮೇಲೆ ಹಾಕೋಣ ಅಂತ ಕಿಚನ್ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಟೇಪ್ ಹಾಕ್ತಿದ್ದೆ. ಯಾಕಂದರೆ ಅದು ಸ್ವಲ್ಪ ಒಡೆದೋಗಿದೆ, ಅದು ನಾನು ಅಷ್ಟು ಯೂಸ್ ಮಾಡಲ್ಲ ಸ್ವಿಚ್ ಬೋರ್ಡ್ ಅಂತ ಅದಕ್ಕೆ ಟೇಪ್ ಹಾಕಿದೆ. ಈ ಲೈಟೇ ನೋಡಿ ನಾನು ಆರ್ಡ್ರ್ ಮಾಡಿದ್ದು.